ಅದಿತಿಗೆ ನಾನು ಕೋಲ್ಡ್ ಆಗದೇ ಇರೋದಕ್ಕೆ ಅಥವಾ ಕೋಲ್ಡ್ ಸಿಂಪ್ಟಮ್ಸ್ ಒಂದು ಸ್ವಲ್ಪ ಗೊತ್ತಾಗಿದ ತಕ್ಷಣ ಏನನ್ನ ಟಿಪ್ಸ್ನ ಫಾಲೋ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡೋದು. ವೆಲ್ಕಮ್ ಟು ಮಾಡಿ ಕಂಟಿನ್ಯೂ ಮಾಡಿ. ಒಂದು ಪಿಂಚ್ ಹಾಕಿ ಒಂದು ಸ್ವಲ್ಪ ಜೇನುತುಪ್ಪ ಹಾಕಿ ಅದಿತಿಗೆ ಒಳ್ಳೆಯಲ್ಲಿ ಕುಡಿಸ್ತಾ ಇದ್ವಿ. ನಂಗೆ ಆಗ್ತಿರೋದು ನಿಮ್ಗಲ್ಲ. ಇದರಿಂದ ಅದಿತಿಗೆ ಫ್ರೀಕ್ವೆಂಟಾಗಿ ಕೋಲ್ಡ್ ಆಗೋದು, ನೆಗಡಿ ಆಗೋದು, ಕೆಮ್ಮಾಗೋದು ಅದೆಲ್ಲ ಆಗಲ್ಲ. ಅಲ್ಲೊಂದು 2ರಿಂದ 3 ಪಿಂಚ್ ಸಾಕು, ಜಾಸ್ತಿ ಬೇಡ. ಹಂಗ ನೀವು ಎಷ್ಟೆಲ್ಲಿ ಮಾಡ್ಕೊಳ್ಳೋದು ಜೇನುತುಪ್ಪ. ದಿಸ್ ಇಸ್ ಅವರ್ ಫೇವ್ರೆಟ್. ಈ ರೀತಿ ಆಗುತ್ತೆ ಕಂಪ್ಲೀಟ್. ಹಲೋ ಎವ್ರಿಬಡಿ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಇವತ್ತು ನಾನು ಆಲ್ಮೋಸ್ಟ್ 4 ಗಂಟೆ ಆಗಿತ್ತು ನಾನು ವ್ಲಾಗ್ನ ಶುರು ಮಾಡಿದಾಗ. ಇವತ್ತು ಯಾಕೋ ತುಂಬ ಟಯರ್ಡ್ನೆಸ್ ಅಂತ ಫೀಲ್ ಆಗ್ತಿತ್ತು. ಇದು ನಾನು ಮಾಡ್ತಿರೋದು ಮಕ್ಕಳಿಗೆ ಅಂತ. 6 ಇಯರ್ಸ್ವರೆಗೂ 7 ಇಯರ್ಸ್ವರೆಗೂ ಈ ಪೌಡರ್ನ ಮಾಡ್ಕೊಳ್ಬೋದು. ನಾನು ಇದಕ್ಕೆ ABC ಪೌಡರ್ ಅಂತ ಕರೆಯೋಣ, ಅಥವಾ ABC ಪೌಡರ್ನ ಮಾಡ್ತಾಯಿದ್ದೀನಿ ಟು ಬಿ ಫ್ರ್ಯಾಂಕ್. ಇದಕ್ಕೆ ಬೇಕಾಗಿರೋದು ಬೀಟ್ರೂಟ್, ಕ್ಯಾರೆಟ್ ಆ್ಯಂಡ್ 2 ಆ್ಯಪಲ್ನ ತೊಗೊಂಡಿದ್ದೀನಿ, 2 ಬೀಟ್ರೂಟು ಆ್ಯಂಡ್ 4 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇದು ಇವತ್ತು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆ ಬೆಳಗ್ಗೆಯಿಂದ ಸಂಜೆವರೆಗೂ ಡ್ರೈ ಆಗುತ್ತೆ ಅಂತ ಕಟ್ ಮಾಡಿ ಇಟ್ಕೊತಾ ಇದ್ದೆ. ಬೆಳಗ್ಗೆಯಿಂದನೇ ಅಂದ್ಕೊಳ್ತಿದ್ದೆ ಮಾಡಬೇಕು ಅಂತ, ಆಗ್ತಾನೆ ಇಲ್ಲ. ಯಾಕೋ ಒಂಥರ ತುಂಬ ಸುಸ್ತು. ಇನ್ನೇನು 5th ಮಂತ್ ಕಂಪ್ಲೀಟ್ ಆಗ್ತಿದೆ, ಏನೋ ಒಂಥರ ಸುಸ್ತು, ಟಯರ್ಡ್ನೆಸ್ಸು ಅದೆಲ್ಲ ಇರುತ್ತೆ ಅಲ್ಲ. ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಮಕ್ಕಳಿಗೆ ಹಾಲಿಗೆ ಏನಾರು ಹಾಕೊಡೋದಾ, ಯಾವುದು ಹಾರ್ಲಿಕ್ಸ್ ಬೆಸ್ಟಾ ಅಥವಾ ಬೋರ್ನ್ವಿಟಾ ಬೆಸ್ಟಾ ಅಂತ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾರೆ. ಅದೆಲ್ಲ ಯಾವುದು ಒಳ್ಳೆಯದಲ್ಲ. ಅದರಲ್ಲಿ ಜಸ್ಟ್ ಸಕ್ಕರೆ ಮಾತ್ರ ಹಾಕಿರ್ತಾರೆ, ಆ್ಯಡೆಡ್ ಶುಗರ್ಸು ಆಮೇಲೆ ಫ್ಲೇವರ್ಸ್ಗೆ ಏನೇನೋ ಹಾಕಿರ್ತಾರೆ. ಅದು ಸೇಫ್ ಅಲ್ಲ ಮಕ್ಕಳಿಗೆ. ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಡ್ರೈ ಫ್ರೂಟ್ಸ್ ಪೌಡರ್ನ ನಾನು ಅದಿತಿಗೆ ಹಾಲಿಗೆ ಹಾಕ್ಕೊಡ್ತಾ ಇರ್ತೀನಿ. ಇದನ್ನು ಈ ಸಲ ಟ್ರೈ ಮಾಡೋಣ. ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡ್ತಿರೋದು. ಚೆನ್ನಾಗಿ ಬರುತ್ತೆ ಆಬ್ವಿಯಸ್ಲಿ. ಹೇಗೆ ಅಂತ ಪ್ರೊಸೀಜರ್ ಕಂಪ್ಲೀಟ್ ಒಂದು ಡೀಟೇಲ್ ವೀಡಿಯೋನೇ ಮಾಡ್ತೀನಿ. ಇವತ್ತು ಇದನ್ನು ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಎಲ್ಲ ಕಟ್ಟಾಯಿತು. ಕಟ್ ಮಾಡೋ ಅಷ್ಟಲ್ಲಿ ನಿಂತ್ಕೊಂಡು ಅಷ್ಟು ಸುಸ್ತು. ನನಗೆ ಕುತ್ಕೊಂಡೆಲ್ಲ ಕಟ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ನಿಂತ್ಕೊಂಡು ಪಟ ಅಂತ ಮಾಡಿಬಿಡ್ಬೇಕು ಏನೇ ಕೆಲಸ ಆದ್ರೂ. ನಾನು ಯಾವತ್ತೂ ತರಕಾರಿನ ಕುತ್ಕೊಂಡು ಎಲ್ಲ ಕೆಳಗಡೆ ಇಟ್ಕೊಂಡು ಮಾಡಲ್ಲ. ನಿಂತ್ಕೊಂಡೇ ಎಲ್ಲ ಕೆಲಸ ಮಾಡೋದು ಅಡುಗೆ ಮನೇಲಿ ಯೂಶ್ವಲಿ ನಾನು. ಸೊ ಇದು ಕಟ್ ಮಾಡೋ ಅಷ್ಟರಲ್ಲಿ ಸಖತ್ತು ಸುಸ್ತಾಗೋಯ್ತು. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಿದ್ದೆ. ಸೊ ಅದಿತಿ ನೋಡಿ ಹೇಗೆ ಮಾಡಿದ್ದಾರೆ ನನ್ನನ್ನು ಅಂತ. ನಂಗೆ ಯಾವ ವೇಸ್ಟಲ್ಲೂ ಬೇಡ ಪ್ಲೀಸ್. ಆಯ್ತಾ? ಆಯ್ತಾ ಮ್ಯಾಮ್? ಚೆನ್ನಾಗಿರೋ ಹೇರ್ ಸ್ಟೈಲ್ನ ಕೆಟ್ಟದ್ದು ಮಾಡೋದು ಹೇರ್ ಸ್ಟೈಲ ಮೇಡಮ್? ಚೆನ್ನಾಗಿರೋ ಹೇರ್ ಸ್ಟೈಲ್ನ ಕೆಟ್ಟದಾಗಿ ಮಾಡೋದು ಹೇರ್ ಸ್ಟೈಲ ಮೇಡಮ್? ಹಾಂ, ನೀವು ಮಾಡ್ಕೊಳ್ಳಿ. ನೀವು ಹೆಂಗೆ ಮಾಡ್ಕೋತೀರಾ? ನಿಮ್ದು ಹೆಂಗೆ ಮಾಡ್ಕೋತೀರಾ ಹೇರ್ ಸ್ಟೈಲ್ನ? ಮಾಡ್ಕೊಳ್ಳಿ ನಿಮ್ಮದು. ನಾನು ಮಾಡ್ಕೊತೀನಿ. ಅಯ್ಯೋ, ಹಂಗ ನೀವು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು? ಚೆನ್ನಾಗಿದೆ ಮೇಡಮ್. ಮೇಡಮ್ ನೀವು ತುಂಬ ಚೆನ್ನಾಗಿದ್ದೀರಾ. ಹಾಂ, ಗಟ್ಟಿನಾ? ಏನು ಗಟ್ಟಿ? ಬಿಡಿ ಮೇಡಮ್ ನಮ್ಮ ಹೇರ್ ಸ್ಟೈಲು. ನಿಜ ಸಾಕು ಮೇಡಮ್, ಇರಿಟೇಟ್ ಆಗ್ತಿದೆ. ನಂಗೆ ಆಗ್ತಿರೋದು ನಿಮ್ಗಲ್ಲ. ಕೂದಲೆಲ್ಲ ಎಳಿತಾ ಇದ್ದೀರ ಪಾಪು. ಹೋಯ್ತು, ಸಿಕ್ಕಾಯ್ತು ಕೂದಲು. ಪಾಪಕ್ಕೆ ಬಾಚ್ವಾಗ ಅದನ್ನ ಕೂದಲು ಇದು ಕೂಮ್ ಮಾಡುವಾಗ ನಿಮ್ಗೆ ಹೆಂಗೆ ನೋವುತ್ತಾ, ನನಗೂ ಹಂಗೆ ನೋವುತ್ತಾ ಮೇಲೆ ಅಷ್ಟೇ. ಅದಿತಿ ಜೊತೆ ಸ್ವಲ್ಪ ಹೊತ್ತು ತರಲೆ ತುಂಟಾಟ ಎಲ್ಲ ಮಾಡಿಕೊಂಡು, ಬಿಸಿಲು ಇನ್ನು ಸ್ವಲ್ಪ ಇತ್ತು. ಸೊ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಒಂದು ಪ್ಲೇಟ್ಗೆಲ್ಲ ಹಾಕ್ಕೊಂಡು ಬಂದು ಇಟ್ಟೆ. ಅದಿತಿ ಯಾಕೆ ಮಮ್ಮ ಬರ್ಡಿಗೆಲ್ಲ ಇಷ್ಟೊಂದು ಹಾಕ್ತಿದ್ದೀರಾ ಅಂತೆ. ಮಕ್ಕಳು ಹೆಂಗೆ ಕಲ್ತ್ಬಿಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಇಷ್ಟೊಂದು ಅನ್ನೋದು ಗೊತ್ತಿದೆ ಅಂತ ಸೆಂಟೆನ್ಸಲ್ಲಿ ಯೂಸ್ ಮಾಡ್ತಾರೆ ಅಂತ ನಂಗೆ ನಿನ್ನೆ ಗೊತ್ತಾಗಿದ್ದು.
ಅದಿತಿ ಬರ್ಡಿಗೆ ಇಷ್ಟೊಂದು ಹಾಕ್ತಿದ್ದೀರಾ ಮಮ್ಮ, ಯಾವಾಗಲೂ ಏನು ಒಂದು ಪೀಸ್ ಹಾಕಿ ಅಂತ ಹೇಳ್ತಿದ್ರಿ, ಇಷ್ಟೊಂದು ಹಾಕ್ತಿದ್ದೀರಾ ಅಂತ ಕೇಳ್ತಾಯಿದ್ರು. ಎಲ್ಲೋದ್ರೂ ನನ್ನ ಹಿಂದೆ ನಾಯಿ ಮರಿ ಇದ್ದೇ ಇರುತ್ತಲ್ಲ, ನಾನು ಯಾವಾಗಲೂ ಅದಿತಿ ನಾಯಿ ಮರಿ ಅಂತ ಕರಿತಾ ಇರ್ತೀನಿ. ಯಾಕಂತಂದರೆ ಯಾವಾಗಲೂ ನನ್ನ ಹಿಂದೆನೇ ಸುತ್ತುತ್ತಾ ಇರ್ತಾರೆ ಪಾಪ. ಹೇರ್ ಸ್ಟೈಲ್ ಎಲ್ಲ ಮಾಡ್ತಾಯಿದ್ರಲ್ಲ, ಸೊ ಇರಪ್ಪ ಬಿಸಿಲಿದೆ ಅಂತ ಅಂದ್ಬಿಟ್ಟು ಮಾಡಿ ಮೇಲೆ ಹೋಗಿ ಸ್ವಲ್ಪ ಹೊತ್ತು ಇಟ್ಟು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಇದ್ದು ಮನೆಗೆ ಬಂದ್ವಿ. ಆ್ಯಂಡ್ ನೈಟ್ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಅವರು ಕೃವಿ ಜೊತೆ ಏನೋ ಸ್ಟೋರಿ ಏನೋ ಹೇಳ್ತಿದ್ರು, ತುಂಬ ಚೆನ್ನಾಗಿ ಹೇಳ್ತಿದ್ರು. ನನ್ನನ್ನು ಕರೆದು ನೋಡು ಎಷ್ಟು ಚೆನ್ನಾಗಿ ಸ್ಟೋರಿ ಹೇಳೋದು ಕಲ್ತ್ಕೊಂಡಿದ್ದಾರೆ, ಹಿಂಗೆ ಬುಕ್ ರೀಡಿಂಗ್ನ ಮಾಡು ಹಾಗೆ ಹೀಗೆ ಅಂತ ಕೃವಿ ನಂಗೆ ಹೇಳ್ತಾಯಿದ್ರು. ಸೊ ಆಮೇಲೆ ಅಮ್ಮ ಒಂದೇ ಒಂದು ಆ್ಯಪಲ್ ಪೀಸ್ ತಿನ್ನಲಮ್ಮಮ್ಮ ಅಂತ ಕೇಳಿದ್ರೆ ಸರಿ ಅಂದ್ಬಿಟ್ಟು ಕೊಟ್ಟೆ. ಇದು ಚೆನ್ನಾಗಿಲ್ಲ, ಬೇರೆ ತಿಂತೀನಿ ವೆಯ್ಟ್ ಮಾಡಿ ಅಂತ ಅಂದ್ಬಿಟ್ಟು ಒಂದೇ ಒಂದು ಎತ್ಕೊಂಡು ಬಾಯಿಗೆ ಹಾಕ್ಕೊಂಡ್ರು. ಯಾವ ಹಣ್ಣು? ಮರದ ಮೇಲೆ ಹಣ್ಣು ಹೆಸರೇನು? ಗ್ರೇಪ್ಸ್. ಕಿವಿ ಅಮ್ಮ ಎರಡು ಇದು 3-4 ಇದು 3-4 ನಾನು ಮುಟ್ಬೇಕಂತ ಅಂತಾರೆ. ಏನಂತಾರೆ? ಆಮೇಲೆ ಯಾಚಿಮ್ಮ ಗಂಟರಿ ಅಂತಾನೆ. ಅನ್ಲಾಕ್ ಅಮ್ಮ ಇಲ್ಲಿ ಬಾಳೆಹಣ್ಣು ಇರುತ್ತೆ. ಏನಪ್ಪ? ಇಲ್ಲಿ ಬಾಳೆಹಣ್ಣು ಇರುತ್ತೆ. ಇದರಲ್ಲಿ ಏನಿರುತ್ತೆ? ಏನಿರುತ್ತೆ? ನೀರು. ನೀರು ನೀರು. ಏನಿರುತ್ತೆ ಇಲ್ಲಿ? ನೀರು. ಇಲ್ಲಿ ಏನಿರುತ್ತೆ? ಏನಿರುತ್ತೆ ಮ್ಯಾಮ್? ಕೆರೆ. ಕೆರೆ. ಇರುತ್ತೆ. ಇದು ಇಲ್ಲಿ 1 2 3 4 ಇಲ್ಲಿ ಕೋಟೆ ಐತೆ. ಹೋಗ್ತೇನ ಅದಕ್ಕೆ ಆಸೆ ಆಗುತ್ತಂತೆ. ಏನು ಆಸೆ ಆಗುತ್ತಂತೆ? ನಾನೆಲ್ಲ ತಿನ್ಬಿಡ್ತೀನಿ. ಅದು ಆಸೆ ಆಗುತ್ತೆ. ಏನು ಆಸೆ ಆಗುತ್ತೆ? ಏನು ಆಸೆ ಆಗುತ್ತೆ ಮ್ಯಾಮ್? ನಾನೆಲ್ಲ ತಿನ್ಬೇಕು ಅನ್ಸುತ್ತೆ ಅನ್ಸುತ್ತೆ. ಕೋತಿ. ಕೋತಿಗೆ ಇಂಗ್ಲೀಷಲ್ಲಿ ಏನಂತಾರೆ ಮ್ಯಾಮ್? ಮೊಸಳೆ. ಕೋತಿಗೆ? ಮೊಸಳೆ. ಮೊಸಳೆನಾ? ಈ ಮೊಸಳೆ. ಕೋತಿಗೆ ಏನಂತಾರೆ ಮ್ಯಾಮ್? ಇಂಗ್ಲೀಷಲ್ಲಿ ಕೋತಿಗೆ ಏನಂತಾರೆ ಮ್ಯಾಮ್? ಮಂಗ್. ಮ್ಯಾಮ್ ಏನಂತಾರೆ ಮ್ಯಾಮ್? ಏನು ಅಂತ? ಕೋತಿ. 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 ಕೋತಿನೇ ಅಂತಾರೆ ಇಂಗ್ಲೀಷಲ್ಲೂ. ಓಕೆ. ಇಂಗ್ಲೀಷಲ್ಲಿ ಏನಂತಾರೆ ಮ್ಯಾಮ್? ಇಂಗ್ಲೀಷಲ್ಲಿ ಏನಂತಾರೆ ಮ್ಯಾಮ್? ಮೊಸಳೆ. ಮೊಸಳೆ ಅಂತಾರಾ? ಹೌದಾ? ಕ್ರೊಕೊಡೈಲ್ ಅಂದ್ರೆ ಏನು ಮ್ಯಾಮ್? ಗೊತ್ತಿಲ್ಲ ಮ್ಯಾಮ್. ಗೊತ್ತಿಲ್ಲ. ನೋಡಿಲಿ ಕ್ರೊಕೊಡೈಲ್ ಮತ್ತೆ ಕೋತಿ ಫಿಶ್ ಮಾಡ್ತಾರೆ. ಏನು ಮಾಡ್ತಾರೆ ಕ್ರೊಕೊಡೈಲ್ ಮತ್ತೆ ಕೋತಿ? ಫೈಟಾ? ಏನು ಫೈಟು? ಫೈಟ್ ಅಂತ. ಹೌದಾ? ಮೊಸಳೆ ಫೈಟ್. ಇದು ಇದು ಏನಿದು? ಅಮ್ಮ ಮೊಸಳೆ ಅಂತೆ. ಹೌದಾ? ಹೌದು.
ಹೋಗ್ತದಿಲ್ಲಿ ಹ್ಞೂ ಯಾರು ಹೋಗ್ತಾರೆ ಹ್ಞೂ ಯಾರು ಹೋಗ್ತದೆ ಇಲ್ಲಿ ಯಾರು ಹೋಗ್ತಾರೆ ಯಾರು ಹೋಗ್ತಾರೆ ಸಿಂಹ ಸಿಂಹ ಅಂತ ಇದೆ ಇದೆ ಇದು ಯಾವುದು ಮ್ಯಾಮ್ ಯಾವುದು ಮ್ಯಾಮ್ ಇದು ನಂಗೆ ಕಾಣಿಸ್ತಾ ಇಲ್ಲ ಮ್ಯಾಮ್ ಇದು ನೀರು ಮ್ಯಾಮ್ ಬಾಲ ಮೊಸಳೆ ಬಾಲ ಮೊಸಳೆ ಬಾಲ ಮ್ಯಾಮ್ ಇದು ಅದೇ ಮೊಸಳೆ ಬಾಲ ಕ್ರೊಕೊಡೈಲ್ ಟೇಲ್ ಅದಿತಿಗೆ ಬಾಲ ಇದೆಯಾ ಎಲ್ಲಿದೆ ಅಲ್ಲಿದೆಯಾ ಅಮ್ಮ ಇದೆ ಎಷ್ಟು ಅಮ್ಮ ಇದೆ ಎಷ್ಟು ಇದಾ ಹ್ಮ್ ಅಮ್ಮ ಇದೆ ಎಷ್ಟುನೇ ಹ್ಮ್ ಇದೆ ಎಷ್ಟು ಏನಿದೆ ಹೆಸರು ಕ್ರೊಕೊಡೈಲ್ ಕ್ರೊಕೊಡೈಲ್ ಈ ಕೋಟಿ ಹಾ ಕೋಟಿ ಅದು ಕೋತಿನ ಸರಿ ಆಯ್ತು ಡನ್ ಏನು ಮಾಡೋಣ ಪ್ಲೇ ಪ್ಲೇ ಬುಕ್ ಎತ್ತಿಡಿ ಆಮೇಲೆ ಇನ್ನೇನು ಮಾಡೋಣ ನೀವೇ ನೋಡಿ ಏನು ಮಾಡೋಣ ಪ್ಲೇ ಓಕೆ ಪ್ಲೇ ಮಾಡೋಣ ನೋಡಿದ್ರಿ ಅಲ್ಲ ಅದಿತಿ ಹೇಗೆ ಬುಕ್ ರೀಡಿಂಗ್ ಮಾಡ್ತಾರೆ, ನಾನು ಹೇಗೆ ಮಧ್ಯ ಮಧ್ಯ ಕ್ವೆಶನ್ಸ್ನ ಕೇಳೋದು, ಬುಕ್ನ ತೋರಿಸೋದು, ಇದೇನಪ್ಪ ಅದೇನಪ್ಪ ಅಂತ ಕೇಳ್ತೀನೋ ಅದೇ ರೀತಿ ಸೇಮ್ ಡಿಟ್ಟೋ ಅದಿತಿ ಕಾಪಿ ಮಾಡ್ತಾರೆ. ನನಗಂತೂ ತುಂಬ ಖುಷಿ ಆಗುತ್ತೆ ಅದಿತಿ ಕಾಪಿ ಮಾಡಿದಾಗ. ಮಕ್ಕಳು ಎಷ್ಟು ಚೆನ್ನಾಗಿ ನಮ್ಮನ್ನು ಅಬ್ಸರ್ವ್ ಮಾಡಿರ್ತಾರೆ ಅಲ್ಲ. ಕೆಲವೊಂದು ವಿಷಯದಲ್ಲಿ ನಾವೇನಾದರೂ ಕೋಪ ಮಾಡ್ಕೊಂಡಾಗ ಅಥವಾ ಕೋಪ ಮಾಡಿಕೊಂಡು ಕಿರ್ಚಾಡಿ ಆ ರೀತಿ ಮಾಡಿದಾಗ ಮಕ್ಕಳು ಅದನ್ನು ಅಬ್ಸರ್ವ್ ಮಾಡಿರ್ತಾರೆ ಅಂತ ನನಗೆ ಅದಿತಿ ಈ ರೀತಿ ಪಾಸಿಟಿವ್ ಆಗಿ ಅವರು ಇಮಿಟೇಟ್ ಮಾಡಿದಾಗ ನಂಗೆ ಅನ್ನಿಸ್ತಾ ಇರುತ್ತೆ. ಸೊ ಎಷ್ಟೋ ವಿಷಯದಲ್ಲಿ ನಾನು ತಾಳ್ಮೆ ತೊಗೊಂಡಿರೋದು ಅಥವಾ ಅದಿತಿ ಜೊತೆ ತುಂಬ ಕಾಮಾಗಿ ಪೇಷನ್ಸ್ ಆಗಿ ಇರೋದಕ್ಕೆ ಕಾರಣ ಈ ರೀತಿಯಾದ ಅದಿತಿಯ ಒಂದು ಬಿಹೇವಿಯರ್. ಅವರು ಎಷ್ಟು ಚೆನ್ನಾಗಿ ಕ್ಯಾಚ್ ಮಾಡಿರ್ತಾರೆ, ಅವರೇ ಅಂತಲ್ಲ ಎಲ್ಲ ಮಕ್ಕಳುಗಳು ಕ್ಯಾಚ್ ಮಾಡಿರ್ತಾರೆ. ಪೇರೆಂಟ್ಸ್ಗಳು ಈ ಟಿಪ್ನ ತುಂಬ ಫಾಲೋ ಮಾಡಬೇಕಾಗುತ್ತೆ. ಹೋಗಿ ನಿಧಾನ ನಿಧಾನ ಈ ಕಡೆ ಬನ್ನಿ. ಹಾಂ ಕುತ್ಕೊಳ್ಳಿ, ನನ್ನ ಜೊತೆ ಕುತ್ಕೊಳ್ಳಿ. ಹಾಂ 1 ಮಾಡಿ, ರೋಲ್ ಔಟ್ ಮಾಡಿ, ರೋಲ್. ಹಾಂ ವೆರಿ ಗುಡ್. ಹಾಗೆಯೇ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿದ್ಮೇಲೆ ಅದಿತಿ ಜೊತೆ ಒಂದು ಮಾಂಟೆಸರಿ ಆ್ಯಕ್ಟಿವಿಟಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅದನ್ನು ಶೂಟ್ ಸಹ ಮಾಡ್ಕೊಂಡಿದ್ದೀನಿ. ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಲಾಂಗ್ ಡೀಟೇಲ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಐ ಥಿಂಕ್ ಸಂಡೇ ಅಪ್ಲೋಡ್ ಮಾಡೋಕ್ಕಾಗತ್ತೆ ಅನಿಸುತ್ತೆ, ಯಾಕಂತಂದರೆ ಇದನ್ನೇ ನಾನು ಈ ವ್ಲಾಗ್ನ ನಾನು ಶನಿವಾರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಐ ಆಮ್ ಟೇಕಿಂಗ್ ಮೈ ಓನ್ ಟೈಮ್. ಸೊ ನೀವಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಕೇಳ್ತಿದ್ದೀರಾ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ದು ಲಿಂಕೇ ಇಲ್ಲ ನಮ್ಮ ಹತ್ರ, ಅಥವಾ ಸಿಕ್ತಿಲ್ಲ ಯೂಟ್ಯೂಬಲ್ಲಿ ಹೊಡೆದಾಗ ನನ್ನ ಚಾನೆಲ್ ಮಾತ್ರ ಬರ್ತಿದೆ ಅಂತ ಕೇಳ್ತಿದ್ದೀರಾ. ಸೊ ನಿಮಗೆ ನನ್ನ ವೀಡಿಯೋಸಲ್ಲಿ ಪ್ರತಿಯೊಂದು ವೀಡಿಯೋಸಲ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫಸ್ಟೇ ಹಾಕಿರ್ತೀನಿ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಅಂತ, ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಹಲೋ ಎವ್ರಿವಾನ್, ಗುಡ್ ಈವ್ನಿಂಗು. ಬೆಳಗ್ಗೆಯಿಂದ ಏನು ವ್ಲಾಗೇ ಮಾಡ್ಕೊಳ್ಳಿಲ್ಲ ನಾನು ಅದಿತಿ. ಚೆನ್ನಾಗಿ ನಿದ್ದೆ ಹೊಡೆದಿದ್ದೀವಿ. ಈವ್ನಿಂಗಿಂದ ವ್ಲಾಗ್ ಶುರು ಮಾಡಿಕೊಂಡೆ. ಇವತ್ತು ಅದಿತಿಗೆ ನಾನು ಕೋಲ್ಡ್ ಆಗದೆ ಇರೋದಕ್ಕೆ ಅಥವಾ ಕೋಲ್ಡ್ ಸಿಂಪ್ಟಮ್ಸ್ ಒಂದು ಸ್ವಲ್ಪ ಗೊತ್ತಾಗಿದ ತಕ್ಷಣ ಏನನ್ನ ಟಿಪ್ಸ್ನ ಫಾಲೋ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದರಿಂದ ಅದಿತಿಗೆ ಫ್ರೀಕ್ವೆಂಟಾಗಿ ಕೋಲ್ಡ್ ಆಗೋದು, ನೆಗಡಿ ಆಗೋದು, ಕೆಮ್ಮಾಗೋದು ಅದೆಲ್ಲ ಆಗಲ್ಲ ಅಲ್ಲಪ್ಪ. ಏನು ತಿಂತಾರೆ ಅದಿತಿ? ನೆಗಡಿ ಕೆಮ್ಮು ಅಮ್ಮಮ್ಮ ಬರಬಾರ್ದು ಅಂತ ಅಂದ್ಬಿಟ್ಟು ಏನು ಕೊಡ್ತಾರೆ ಅದಿತಿಗೆ? ಜೇನುತುಪ್ಪ ಮತ್ತು ಏನದು? ಖಾರ ಪುಡಿ. ಸೊ ಅದು ಒಂದು ಪೌಡರ್ ಇದೆ. ಸೊ ನಾವು ಅದಿತಿಗೆ ಆಯುರ್ವೇದ ಟ್ರೀಟ್ಮೆಂಟ್ ಅಲ್ವಾ ಕೊಡಿಸೋದು. ಸೊ ಆಯುರ್ವೇದದಲ್ಲಿ ಅದಿತಿಗೆ ಆ ಪೌಡರ್ನ ಫ್ರಮ್ ಬರ್ತ್ ನಾವು ಅದನ್ನು ಫಾಲೋ ಮಾಡ್ತಾಯಿದ್ದೀವಿ. ಸೊ ಅವಾಗಿಂದನೂ ಅಷ್ಟೇ ಅದಿತಿಗೆ 1 ವರ್ಷ ಕಂದ ಜೇನುತುಪ್ಪ ಕೊಡ್ತೀವಿ. ವೆಯ್ಟ್ ಮಾಡಬೇಕು, ನಾನು ಏನೋ ಮಾಡ್ತಾಯಿದ್ದೀನಿ, ಇಲ್ಲಿ ಕೂತ್ಕೊಳ್ಳಿ ಬನ್ನಿ. ಎಸ್. ಸೊ 1 ವರ್ಷದವರೆಗೂ ಅದಿತಿಗೆ ಕೋಲ್ಡೇ ಆಗಿರಲಿಲ್ಲ. ಅದಿತಿ ಹುಟ್ಟಿದಾಗ ಒಂದು ವರ್ಷ 3 ತಿಂಗಳಿಗೋ ಏನೋ ಅದಿತಿಗೆ ಫಸ್ಟ್ ಟೈಮ್ ಕೋಲ್ಡ್ ಆಗಿದ್ದು. ಆವಾಗಲೇ ಅದಿತಿ ಮೂಗಲ್ಲಿ ಮತ್ತು ಕೆಮ್ಮು, ಅದಿತಿ ಈ ರೀತಿ ಕೆಮ್ತಾರ ಅಂತ ನಾವು ಕೇಳಿಸ್ಕೊಂಡಿದ್ದು ಆ ಟೈಮಲ್ಲೇ. ಸೊ ಅದನ್ನೇ ಫಾಲೋ ಮಾಡ್ತಿದ್ದೀವಿ ನಾವು. ಅದು ಏನು ಅಂತಂದರೆ ದಿಸ್ ಇಸ್
ಎಂತ ಇದು ಸೀತಾಫಲ ಚೂರ್ಣ ಅಂತ, ಓಕೆನಾ. ಸೊ ಇಲ್ಲಿ ಸೀತೋಫಲಾದಿ ಚೂರ್ಣ ಅಂತ ಕರಿತೀವಿ. SITOPALADI ಸೀತೋಫಲಾದಿ ಚೂರ್ಣ ಅಂತ. ಇದು ಕಂಪ್ಲೀಟ್ ಚೂರ್ಣ. ಇದಕ್ಕೆ ನಾನು ಯೂಸ್ ಮಾಡೋದು ಆರ್ಗ್ಯಾನಿಕ್ ಜೇನುತುಪ್ಪ. ಇದನ್ನು ನಾನು ನಾರ್ಮಲ್ ಆಯುರ್ವೇದಿಕ್ ಸ್ಟೋರ್ ಬರುತ್ತಲ್ಲ, ಏನು ಕಂದ ಕೊಡ್ತೀನಿ, ವೆಯ್ಟ್ ಮಾಡಿ ಒಂದು ನಿಮಿಷ. ಆ್ಯಕ್ಚುಲಿ ಅದಿತಿಗೇನು ಕೋಲ್ಡ್ ಇಲ್ಲ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರು ಅಂದ್ಕೊಂಡಿದ್ದಾರೆ ಅವ್ರಿಗೆ ಇವತ್ತು ಕೊಡ್ತೀನಿ ಅಂತ. ಐ ವಿಲ್ ಶೋ. ಓಕೆ, ಸೊ ಕೇರ್ಫುಲ್. ಇದು ಕೂರ್ಗ್ ಹನಿ ಅಂತ, ಪ್ಯೂರ್. ನನಗೆ ನಾನು ತಂದಿದ್ದನ್ನು ಆಲ್ರೆಡಿ ಒಂದು 6 ತಿಂಗಳು ಮೇಲಾಗಿದೆ. ದಿನಕ್ಕೆ ಒಂದ್ಸಲ ಅದಿತಿಗೆ ನೆಕ್ಕಿಸ್ತೀನಿ ಅಂತಂದರೆ ಜಸ್ಟ್ ಕೊಡ್ತೀನಿ ಬಾಯಿಗೆ. ಸೊ ನೀವು ನೋಡ್ಬೋದು ಒಂಚೂರು ಏನು ಕೆಳಗಡೆ ಕಟ್ಟಿಲ್ಲ. ಅಂತಂದರೆ ಈ ಸಕ್ಕರೆ ಪಾಕ ಅಂತಂದರೆ ಕೆಳಗಡೆ ಕಟ್ಬಿಡುತ್ತೆ, ಏನೋ ಒಂಥರ ಪಾಕ ಥರ ಇರುತ್ತೆ. ಬಟ್ ಇದು ಕಂಪ್ಲೀಟ್ ಪ್ಯೂರ್ ಅಂತ ಟ್ರಸ್ಟ್ ಮಾಡ್ಬೋದು. ಸೊ ಇದು 2nd 3rd ಬಾಟಲೋ 4th ಬಾಟಲೋ ಮನೆಗೂ ಅದನ್ನೇ ಯೂಸ್ ಮಾಡೋದು ನಾನು. ಆ್ಯಂಡ್ ಅದಿತಿಗೂ ಈ ಸೀತೋಫಲಾದಿ ಚೂರ್ಣ ಕೊಡೋದಕ್ಕೆ ಇದೇ ಯೂಸ್ ಮಾಡ್ತೀನಿ ನಾನು. 2 ಮಿನಿಟ್ಸ್ ವೆಯ್ಟ್ ಮಾಡಿ ಪ್ಲೀಸ್. ಸೊ ಈ ಚೂರ್ಣ 1 ನಿಮಿಷ ಕೊಟ್ಬಿಡ್ತೀನಿ ಅದಿತಿಗೆ, ಆಮೇಲೆ ಶಿಲ್ಬಿ ಓಕೆ. ಸೊ ಇದನ್ನು ಹೇಗೆ ಯೂಸ್ ಮಾಡ್ತೀನಿ ಅಂತ ಅಂದರೆ, ನೀವು ನೋಡ್ಬೋದು ನಿಮ್ಮ ಮಗು 1 ವರ್ಷದಿಂದ ಒಳಗಡೆ ಇದೆ ಅಂತಂದರೆ ಇಷ್ಟು 2 ರಿಂದ 3 ಪಿಂಚ್ ಸಾಕು, ಜಾಸ್ತಿ ಬೇಡ. ಅದಿತಿಗೆ ಆಲ್ರೆಡಿ 2 ವರ್ಷ ಅಲ್ವಾ, ಸೊ ನಾನು 2 ಸಲ ತೊಗೋತಾ ಇದ್ದೀನಿ. ಹಾಂ, 1 ನಿಮಿಷ ನಾನು ಇಲ್ಲ, ಖಾರ ಆಗುತ್ತೆ, ತುಂಬ ಖಾರ ಇರುತ್ತೆ. ಘಾಟ್ ನನಗೆ ಒಂಥರ ಆಗ್ತಿದೆ ಘಾಟ್ಗೆ. ಸೊ ಇಷ್ಟು ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡು ಈಗ ಇದಕ್ಕೆ ಜೇನುತುಪ್ಪ ಹಾಕೋತೀನಿ. ಸ್ವಲ್ಪ ಜೇನುತುಪ್ಪ, ಜಾಸ್ತಿ ಅನ್ಬೇಡ. ಜೇನುತುಪ್ಪ ಎಂತ ಇದು? ಹಾಂ, ಒಂದು 50 ಪೈಸಾ ಕಾಯಿನ್ಗಿಂತ ಇನ್ನೂ ಒಂದು ಸರ್ಕಲ್ ಕಡಿಮೆನೆ, 25 ಪೈಸಾ ಕಾಯಿನ್, 25 ಪೈಸಾ. ಎಸ್, ಇದನ್ನ ಈಗ ನೀಟಾಗಿ ಮಿಕ್ಸ್ ಮಾಡೋದು. ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಸ್ವಲ್ಪ ದೂರದಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂತಂದರೆ ಇದು ಎಷ್ಟು ಘಾಟ್ ಹೊಡಿಯುತ್ತೆ ಗೊತ್ತಾ ನಮಗೆ. ಸೊ ಯಾವ ವರ್ಷದವರೆಗೂ ಕೊಡ್ಬೋದು, ಯಾಕೆ ಕೊಡಬೇಕು, ಹೇಗೆ ಸಿಂಪ್ಟಮ್ಸಿಗೆ ನಾನು ಗೊತ್ತಾಗಿ ಕೊಡ್ತೀನಿ. ಸೊ ಈ ರೀತಿ ಆಗುತ್ತೆ ಕಂಪ್ಲೀಟ್ ಎಲ್ಲ ನಾನು ಮಿಕ್ಸ್ ಮಾಡಿಕೊಂಡ್ರೆ ಲೇಹ್ಯ ಥರ ಆಗುತ್ತೆ ಚೂರ್ಣ. ಸೊ ಈ ರೀತಿ ಆಗುತ್ತೆ. ಈಗ ಇದನ್ನು ಅದಿತಿ ಪಪ್ಪಿ ಮರಿಗೆ ಕಮ್ಮಿಯರ್ ಈ ಕಡೆ ಬನ್ನೋ, ಬಾರೋ ಈ ಕಡೆ ಬಾರೋ. ಖಾರ ಇರುತ್ತೆ, ಒಂದು ನಿಮಿಷ ನಿಂತ್ಕೊಳ್ಳಿ. ದಿಸ್ ಇಸ್ ಅವರ್ ಫೇವ್ರೆಟ್. ಖಾರ ಆದ್ರೂ ಶಿಲ್ ಬಿ ಈಟಿಂಗ್. ನೋಡಿ ಖಾರ ಇದೆಯಾ, ಅದಕ್ಕೆ ಅದಿತಿ ಇದನ್ನ ಖಾರ ಪುಡಿ ಅಂತ ಹೇಳೋದು. ಅಷ್ಟೇ, ನಾನಿವಾಗ ಕೈ ವಾಶ್ ಮಾಡ್ಕೊಂಡು ಬರ್ತೀನಿ. ಓಕೆ, ಹಾಯ್ ಆಲ್, ವೆಲ್ಕಮ್ ಟು ಮಾಡಿ ಕಂಟಿನ್ಯೂ ಮಾಡಿ. ನಾನು ಶಾಪಿಂಗ್ ಹೋಗಿದ್ದೆ. ನಾನು ಇವತ್ತು ತರಕಾರಿ ಎಂತ ತಗೊಂಡಿದ್ದೀನಿ. ಏನು ಮಾಡ್ತಿದ್ರಿ ಕಂದ? ಬನ್ನಿ ಬಾಯಿ ಒರೆಸ್ಬಿಡ್ತೀನಿ. ಆ್ಯಂಡ್ ಇದು ತಿನ್ಸಿದ ತಕ್ಷಣ ಬಾಯಿ ಒರೆಸ್ಬಿಡಿ, ಯಾಕಂತಂದರೆ ಜೇನುತುಪ್ಪ ಎಲ್ಲ ಇರುತ್ತಲ್ಲ ಅಂಟಂಟು ಚಿನಿಮಾ. ಎಸ್, ಸೊ ಈ ಸೀತೋಫಲಾದಿ ಚೂರ್ಣನ ಈ ರೀತಿ ಕೊಡೋದು. ಪ್ರೊಸೀಜರ್ ಇಷ್ಟೇ, ಜಾಸ್ತಿ ಕೊಡೋಕೆ ಹೋಗ್ಬಿಡಿ. 1 ಸ್ಪೂನು, ಅರ್ಧ ಸ್ಪೂನು, 1 ಸ್ಪೂನ್ ಅಷ್ಟೆಲ್ಲ ಬೇಡ. ಇಷ್ಟೇ ಪ್ರಮಾಣ ಸಾಕು. 2 ವರ್ಷ ಆಗಿರೋದ್ರಿಂದ ನಾನು 4 ರಿಂದ 5 ಪಿಂಚ್ ತೊಗೊಂಡಿದ್ದೀನಿ. ನಿಮ್ಮ ಮಗು 1 ವರ್ಷದ ಒಳಗಡೆ ಇದೆ ಅಂತಂದರೆ 2 ಪಿಂಚ್ ಮಾತ್ರ ತೊಗೊಳ್ಳಿ. ಸೊ ಯಾವಾಗ ಇಂದ ಇದನ್ನು ಶುರು ಮಾಡಿದ್ದು ಅಂತಂದರೆ ಅದಿತಿ ಹುಟ್ಟಿದಾಗ್ಲಿಂದಾನೆ. ಆವಾಗ ಈ ಸೀತೋಫಲಾದಿ ಚೂರ್ಣನ ನಾನು ಯಾವ ರೀತಿ ಕೊಡ್ತಿದ್ವಿ ಅಂತಂದರೆ, ಸ್ವಲ್ಪ ಎದೆ ಹಾಲಿಗೆ ಮಿಕ್ಸ್ ಮಾಡಿ 1 ಪಿಂಚ್ ಹಾಕಿ ಒಂದು ಸ್ವಲ್ಪ ಜೇನುತುಪ್ಪ ಹಾಕಿ ಅದಿತಿಗೆ ಒಳ್ಳೆಯಲ್ಲಿ ಕುಡಿಸ್ತಾ ಇದ್ವಿ. ಏನು ಸಿಂಪ್ಟಮ್ಸ್ ಇದ್ದಾಗ ಅದಿತಿಗೆ ನಾನು ಇದನ್ನು ಯೂಸ್ ಮಾಡ್ತೀನಿ ಅಂತಂದರೆ, ಕೆಲವೊಂದ್ಸಲ ಗೊತ್ತಾಗುತ್ತೆ ಅಲ್ಲ ಅಂತಂದರೆ, ಯೂಶಲಿ ಅದಿತಿಗೆ ನಾನು ಇದನ್ನು ಯೂಸ್ ಮಾಡೋದ್ರಿಂದ ಆ್ಯಂಡ್ ಹರ್ ಇಮ್ಯುನಿಟಿ ಈಸ್ ವೆರಿ ಗುಡ್, ಟಚ್ ವುಡ್. ಸೊ ಇಮ್ಯುನಿಟಿ ತುಂಬ ಚೆನ್ನಾಗಿರೋದ್ರಿಂದ ಅಷ್ಟು ಫ್ರೀಕ್ವೆಂಟಾಗಿ ಕೋಲ್ಡ್ ಆಗಲ್ಲ, ಏನೂ ಆಗಲ್ಲ. ಯಾವಾಗ ಅಂತಂದರೆ ನಾನು ಅಬ್ಸರ್ವ್ ಮಾಡಿದ್ದೀನಿ, ಅಂದರೆ ಈಗ ಈ ಪೌಡರ್ನ ಅದಿತಿಗೆ ಯೂಸ್ ಮಾಡ್ತೀವಿ. ಸಿಂಪ್ಟಮ್ಸ್ ಏನು ಯಾವ ಟೈಮಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ನನಗೆ ಮತ್ತು ಕ್ರೂಬಿಗೆ ಏನಾದ್ರು ಕೋಲ್ಡ್ ಆದಾಗ ಗೊತ್ತಾಗುತ್ತೆ ಅಲ್ಲ ಇಫ್ ಶಿ ಈಸ್ ಗೆಟ್ಟಿಂಗ್ ಅಂತ.
ಆ ಟೈಮಲ್ಲಿ ನಾನು ತೋರಿಸಿದಂತಹ ಪ್ರಪೋರ್ಷನ್ನ ಯೂಸ್ ಮಾಡ್ತೀವಿ. ಸೊ ಶಿ ಡಸನ್ ಗೆಟ್ ದಟ್ ಈಸಿಲಿ. ಕೋಲ್ಡು ಕಾಫು ಅವಾಗವಾಗ ಜ್ವರ ಬರೋದು ಅದೆಲ್ಲ ಎಂತ ಇಲ್ಲ. ಶಿ ಈಸ್ ಅ ವೆರಿ ಇಮ್ಯೂನ್ಡ್ ಚೈಲ್ಡ್ ಅಲ್ವಪ್ಪ? ಹಾಂ ಕಂದ ಹಂಗೆ ಇಲ್ಲಿಂದನೇ ಆಮೇಲೆ ಮಾಡೋಣ. ಓಕೆ, ಸೊ ನೀವು ಯೂಸ್ ಮಾಡ್ಬೋದು. ಸೊ ಏಜ್ ವೈಸ್ ಅಂತಂದರೆ ಬಿಲೋ 1 year 1 pinch ಇಸ್ ಫೈನ್. ಅಕಸ್ಮಾತ್ ಇನ್ನು ನಿಮ್ಮ ಮಗು ದೊಡ್ಡದು 2 ವರ್ಷ ಅಥವಾ 5 ವರ್ಷದ್ದು 6 ವರ್ಷದವರೆಗೂ ಯೂಸ್ ಮಾಡ್ಬೋದು. ನಥಿಂಗ್ ಟು ಬಿ ವರಿ. ನಿಮಗೆ ಈ ಒಂದು ಪೌಡರ್ ಎಲ್ಲಿ ಸಿಗುತ್ತೆ ಅಂತಂದರೆ ಯು ವಿಲ್ ಗೆಟ್ ಇನ್ ನಾರ್ಮಲ್ ಆಯುರ್ವೇದಿಕ್ ಸ್ಟೋರ್ಸಲ್ಲಿ ಸಿಗುತ್ತೆ. ಸೊ ನೀವು ಅದನ್ನು ತಂದಿಟ್ಕೊಂಡು ಲಾಂಗ್ ಲಾಸ್ಟಿಂಗ್ ಆಗಿ ಇಟ್ಕೋಬೋದು. ಆ್ಯಂಡ್ ಅದನ್ನು ಏರ್ ಟೈಟ್ ಕಂಟೈನರ್ಗೆ ಹಾಕ್ಕೊಳ್ಳೋದಕ್ಕಿಂತ ಆ ಪ್ಯಾಕೆಟಲ್ಲೇ ನಾನು ಕ್ಲೀನಾಗಿ ಇಟ್ಕೊಳ್ತೀನಿ. ಸೊ ಅದು ನನಗೆ ಲಾಂಗ್ ಲಾಸ್ಟಿಂಗ್ ಆಗಿ ಬರುತ್ತೆ. ಸೊ ಎವ್ರಿ ಟೈಮ್ ಅವ್ರಿಗೊಂಚೂರು ಸಿಮ್ಟಮ್ಸ್ ಗೊತ್ತಾಗ್ತಿದೆ ಅಂತ ಅಂದಿದ ತಕ್ಷಣ ನಾನು ಈ ರೀತಿ ಮಿಕ್ಸ್ ಮಾಡಿ ಕೊಡ್ತೀನಿ. ಆ್ಯಂಡ್ ಜೇನುತುಪ್ಪ ನಾನು ಹೇಳಿದ್ನಲ್ಲ, ಸೊ ಪ್ರತಿದಿನ ಅದಿತಿಗೆ ಜೇನುತುಪ್ಪನ ಒಂದೇ ಒಂದು ಡ್ರಾಪ್ ಅದಿತಿಗೆ ಕೊಡ್ತೀನಿ. ಸೊ ಇದರಿಂದ ಮಕ್ಕಳ ಇಮ್ಯುನಿಟಿ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಆ್ಯಂಡ್ ಯಾವುದೇ ರೀತಿ ಕೋಲ್ಡ್ ಕಾಫ್ ಎಲ್ಲ ಆಗಲ್ಲ. ಸೊ ಆದ್ರೂ ತಡೆಗಟ್ಟುತ್ತೆ. ಸೊ ದಿಸ್ ಇಸ್ ದ ಹೋಮ್ ರೆಮಿಡಿ ನಾವು ಫಾಲೋ ಮಾಡೋದು. ಇನ್ನೇನು ಹೇಳಬೇಕು ಕಂದ? ಅಷ್ಟೇ ಅಲ್ಲ? ಹಾಂ, ಆ್ಯಂಡ್ ಡೋಂಟ್ ಯೂಸ್ ಹೊರಗಡೆಯಿಂದ ಯಾವುದ್ಯಾವುದೋ ಬ್ರ್ಯಾಂಡ್ಸ್ಗಳಿದೆಲ್ಲ, ಆ ಬ್ರ್ಯಾಂಡ್ಸ್ ಜೇನುತುಪ್ಪ ಎಲ್ಲ ಯೂಸ್ ಮಾಡಬೇಡಿ. ಅದೆಲ್ಲ ಸಕ್ಕರೆ ಪಾಕ. ನೀವು ಯೂಸ್ ಮಾಡಬೇಕು ಮಕ್ಕಳಿಗೆ ಅಂತಂದರೆ ಟೇಕ್ ದ ಒರಿಜಿನಲ್ ಒನ್, ಲೈಕ್ ಅಂದರೆ ಆರ್ಗ್ಯಾನಿಕ್ ಅಂತ ಏನು ಹೇಳ್ತೀವಿ. ಸೊ ಆರ್ಗ್ಯಾನಿಕ್ನ ಬೈ ಮಾಡೋದಕ್ಕೆ ಟ್ರೈ ಮಾಡಿ. ನಿಮಗೆ ಗೊತ್ತಾಗ್ಬಿಡುತ್ತೆ, ಕೆಳಗಡೆ ಪಾಕ ಕಟ್ಬಿಡುತ್ತೆ. ಸೊ ದಟ್ ಈಸ್ ದ ನಾನ್ ಪ್ಯೂರ್ ಅಂತ ಹೇಳ್ಬೋದು. ಸೊ ನಾನು ಅದಿತಿಗೆ ಯೂಸ್ ಮಾಡೋದು ಅದನ್ನೇ, ಪ್ಯೂರ್ ಬೇಡ, ಯು ಆರ್ ನಾಟ್ ಗೋಯಿಂಗ್ ನಾವು. ಸೊ ಪ್ಯೂರ್ ಆರ್ಗ್ಯಾನಿಕ್ ಜೇನುತುಪ್ಪ. ಸೊ ಜೇನುತುಪ್ಪ ನಿಮ್ಮ ಒಂದು ನಿಮಿಷ 1 year ಒಳಗಡೆ ಮಕ್ಳಿಗೆ ನೀವು ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನೀವು ಅಕಸ್ಮಾತ್ ಫೀಡ್ ಮಾಡ್ತಿದ್ರೆ ಎದೆ ಹಾಲಲ್ಲಿ ಕೊಡ್ಬೋದು. ಇಂಪಾರ್ಟೆಂಟ್ ಟಿಪ್ ಏನು ಅಂತಂದರೆ, ಇವಾಗ ಸ್ವಲ್ಪ ಹೊತ್ತು ಕೊಟ್ಟಿದ್ದೀನಲ್ಲ, ಸೊ ಒಂದು 10 minutes to 15 minutes ನಾನು ನೀರು ಕೊಡೋದಿಲ್ಲ. ಅದು ಇಮಿಡಿಯೇಟಾಗಿ ಮಕ್ಕಳು ಖಾರ ಖಾರ ಅಂತ ಹೇಳ್ತಾರೆ. ನೀವು ನೀರು ಕೊಟ್ಬಿಟ್ರೆ ಎಫೆಕ್ಟಿವ್ ಇರೋದಿಲ್ಲ. ನೀವೇನು ಚೂರ್ಣ ಕೊಟ್ಟಿದ್ರೋ ಆ ಚೂರ್ಣಕ್ಕೆ ಎಫೆಕ್ಟಿವ್ ಇರೋದಿಲ್ಲ. ಇಷ್ಟೇ ಟಿಪ್ನ ಫಾಲೋ ಮಾಡಿ. ತುಂಬ ಜನ ಕೇಳ್ತಿದ್ರಿ ನನಗೆ ಸ್ಟೋರೀಸ್ ಅಪ್ಲೋಡ್ ಮಾಡಿದಾಗ, ಏನು ಟಿಪ್ಸ್ನ ಫಾಲೋ ಮಾಡ್ತೀರಾ ಅದಿತಿಗೆ, ಯೂಶ್ವಲಿ ಅವರು ಆರೋಗ್ಯ ಕೇಳಲ್ಲ, ಆರಾಮಾಗಿರ್ತಾರೆ ಅಂತ. ಸೊ ದಿಸ್ ಇಸ್ ದ ಟಿಪ್ ಐ ಆಮ್ ಫಾಲೋಯಿಂಗ್. ಆ್ಯಂಡ್ ಇನ್ನೂ ಸಾಕಷ್ಟು ಟಿಪ್ಸ್ನ ಫಾಲೋ ಮಾಡ್ತೀನಿ ಅದಿತಿ ಆರೋಗ್ಯದ ವಿಷಯದಲ್ಲಿ. ಎಸ್, ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಟಿಪ್ ಸೀತೋಫಲಾದಿ ಚೂರ್ಣ ಬಗ್ಗೆ. ಎಸ್ ಅದಿತಿ, ಸಿ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವಿನ್ನೂ ನನ್ನ ಚಾನಲ್ ಮಾಡ್ಕೊಡಿಲ್ಲ ಅಂದರೆ ಪ್ಲೀಸ್ ಚಾನಲ್ ಮಾಡ್ಕೊಡಿ. ಪ್ಲೀಸ್ ಸ್ನಾನ ಮಾಡ್ಕೊಳ್ಳಿ ಅಲ್ಲ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರು ಹೇಳೋದು. ಗೊಂಬೆ ಯಾ. ಸೊ ಎಸ್, ಇದೇ ರಿಲೇಟೆಡ್ ಏನಾದರೂ ನಿಮಗೆ ಕ್ವೆಶ್ಚನ್ ಇದ್ದರೆ, ಅರ್ಥ ಆಗಿಲ್ಲ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಡೌಟ್ಸ್ನ ಆಬ್ವಿಯಸ್ಲಿ ಕ್ಲಿಯರ್ ಮಾಡ್ತೀನಿ. ಅದಿತಿ, ಶಲ್ ವಿ ಕ್ಲಿಯರ್ ದ ಡೌಟ್ಸ್? ಅವ್ರಿಗೇನಾದರೂ ಇದ್ದರೆ ಡೌಟ್ಸ್ನ ಕ್ಲಿಯರ್ ಮಾಡೋಣಕ್ಕಂದ. ಹೆಂಗೆ ಮಾಡ್ತೀರಕ್ಕಂದ ಡೌಟ್ಸ್ನ ನೀವು ಕ್ಲಿಯರು? ಮೆಸೇಜ್ ಮಾಡ್ತೀರಾ? ಅದೆಲ್ಲ ಗೊತ್ತಿದೆಯೋ ಅದಿತಿಗೆ? ಹೌದಾ? ಓಕೆ, ಬಾಯ್. ಥ್ಯಾಂಕ್ ಯು. ಸೇ ಥ್ಯಾಂಕ್ ಯು. ಥ್ಯಾಂಕ್ ಯು.